ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ನವೆಂಬರ್ 24. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ. ಸೋಮವಾರ ಆಗುತ್ತೆ, ನವೆಂಬರ್ 24ನೇ ತಾರೀಕು. ಇವತ್ತು ಚೌತಿ ಇದೆ, ಸಂಜೆ 5:40 ಆ ನಂತರ ಪಂಚಮಿ ಆರಂಭ ಆಗುತ್ತೆ. ಪೂರ್ವಾಷಾಢ ನಕ್ಷತ್ರ ರಾತ್ರಿ 7:22 ಇರುತ್ತೆ. ಆನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಶೂಲ ಯೋಗ ಮತ್ತು ಭದ್ರಕರ್ಣ ಇದೆ. ಇವತ್ತು ಸೋಮವಾರ, ಚೌತಿ ದಿವಸ ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತ ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿಲ್ಲ. ಕೆಲವೊಂದು ನಾವಾಗಿ ಕಲ್ಪಿಸಿಕೊಂಡಿರ್ತೇವೆ. ಅದು ಒಂದು ನಂಬಿಕೆ. ಆದ್ದರಿಂದ ಇವತ್ತು ಯಾವುದೇ ಕೆಲಸವನ್ನು ಹೊಸದಾಗಿ ಆರಂಭ ಮಾಡಬಾರ್ದು. ಆದರೆ ಈಗಾಗಲೇ ಆರಂಭ ಮಾಡಿರೋ ಯಾವುದೇ ಕೆಲಸ ಕಾರ್ಯಗಳನ್ನು ಖಂಡಿತ ಮುಂದುವರಿಸ್ಕೊಂಡು ಹೋಗಿ, ಏನೂ ತೊಂದರೆ ಇಲ್ಲ. ಅದರಿಂದ ಉತ್ತಮ ಒಂದು ಅಭಿವೃದ್ಧಿ ಅಥವಾ ನಿರೀಕ್ಷಿತ ಫಲಿತಾಂಶ ಖಂಡಿತವಾಗಲೂ ನಿಮಗೆ ಸಿಗುತ್ತೆ. ಯಾವುದೇ ತೊಂದರೆ ಇಲ್ಲ. ನಕ್ಷತ್ರನೂ ಚೆನ್ನಾಗಿದೆ. ಪೂರ್ವಾಷಾಢ ನಕ್ಷತ್ರ ಶುಕ್ರನಿಗೆ ಸಂಬಂಧಪಟ್ಟಿದ್ದು ಚೆನ್ನಾಗಿದೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 7:45 ಆರಂಭ ಆಗುತ್ತೆ, 9:10 ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಲ್ಲ. ಹಾಗೆ ಈಗಾಗಲೇ ಆರಂಭ ಮಾಡಿರೋ ಕೆಲಸವನ್ನು ಮುಂದುವರಿಸಿದ್ರೆ ಯಾವುದೇ ತೊಂದರೆ ಉಂಟಾಗಲ್ಲ. ಇದಕ್ಕಿಂತ ಮುಖ್ಯವಾಗಿ ಯಮಗಂಡ ಕಾಲ ಬೆಳಗ್ಗೆ 10:43 ಆರಂಭ ಆಗುತ್ತೆ, 12 ಗಂಟೆಗೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಮಾತ್ರ ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಬೀದಿನೇ ಇಲ್ಲ ಅಂದರೆ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ದೇವರು, ಕುಲದೇವರನ್ನು ಮನದಲ್ಲಿ ನೆನಪು ಮಾಡಿಕೊಂಡು ಹೊರಡೋದು. ಇನ್ನು ಬೇರೆ ಕಡೆಯಿಂದ ಮನೆಗೆ ಬರೋದಿದ್ರೆ ಯಾವುದೇ ಒಂದು ತೊಂದರೆ ಇಲ್ಲ. ಮನೆಯಿಂದ ವೇಳೆಯಲ್ಲಿ ಪ್ರಯಾಣ ಮಾಡಿಬಿಟ್ರೆ ಏನಾದ್ರು ಆಗ್ಬಿಡುತ್ತೆ, ಕೆಟ್ಟದ್ದೇ ಆಗ್ಬಿಡುತ್ತೆ ಅಂತ ಏನಲ್ಲ. ಯಾವ ಕೆಲಸದ ವಿಚಾರವಾಗಿ ಹೋಗ್ತೀವಿ ಆ ಕೆಲಸ ಆಗದಿರ ಹೋಗ್ಬೋದು, ಅಥವಾ ಇವಾಗ ವೆಹಿಕಲ್ ಸಿಗದಿರ ಹೋಗ್ಬೋದು. ನಮ್ಮದೇ ಸ್ವಂತ ವೆಹಿಕಲ್ ಇದ್ದರೆ ಅದು ಕೆಟ್ಟು ಹೋಗ್ಬೋದು, ಏನಾದ್ರು ಒಂದು ಆಗ್ಬೋದು. ಎಲ್ರಿಗೂ ಆಗುತ್ತೆ ಅಂತಲ್ಲ. ಅದು ತಾರಾಬಲದ ಮೇಲೆ, ದಶಾಭುಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಈ ಅವಧಿಯಲ್ಲಿ ಹೊಸ ವಾಹನವನ್ನು ಕೊಡಬಾರ್ದು. ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ಒಬ್ರಿಗೆ ನಾವು ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಇದೇ ನಿಜವಾದಂತಹ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ದಿನದ ಆರಂಭದಿಂದಲೇ ಒಳ್ಳೆಯ ಫಲಗಳನ್ನು ಪಡಿತಾ ಹೋಗ್ತಾರೆ. ಅದರಲ್ಲೂ ಸ್ವತಂತ್ರವಾಗಿ ಯಾವುದಾದರೊಂದು ಉದ್ದಿಮೆಯನ್ನು ಆರಂಭ ಮಾಡಿದ್ರೆ ಅಥವಾ ನಡೆಸ್ತಾ ಇದ್ದರೆ ವಿಶೇಷವಾದಂತಹ ಪ್ರಗತಿ ಸಿಗುತ್ತೆ. ಹಾಗೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಇಲ್ಲ. ನಿಮ್ಮಲ್ಲಿ ಒಂದು ಸಾಹಸದ ಬುದ್ಧಿ ಇರುತ್ತೆ. ಅಂದರೆ ಗೆಲುವನ್ನು ಸಂಭ್ರಮಿಸಲ್ಲ. ಒಳ್ಳೆಯದಾದರೆ ಅದನ್ನು ಕೂಲಾಗಿ ತಗೋತೀರಿ, ಆದರೆ ಸೋತ್ರೆ ಮಾತ್ರ ಸುಮ್ಮನೆ ಇರಲ್ಲ. ನೀವು ಸೋಲೋದಕ್ಕೆ ಸಿದ್ಧರೇ ಇಲ್ಲ. ಸೋಲಿನ ವೇಳೆ ಸಾಹಸದ ಪ್ರವೃತ್ತಿಯನ್ನು ತೋರಿಸ್ತೀರಿ. ಅದರಿಂದ ಸೋಲುವಂತಹ ಭಯ ಇರಲ್ಲ, ಗೆಲುವನ್ನು ಸಾಧಿಸ್ತೀರಿ. ಅದು ಮುಖ್ಯವಾದ್ದು. ಆದರೆ ಸ್ವಲ್ಪ ಆತುರದಿಂದ ನೀವು ವರ್ತಿಸ್ತೀರಿ. ಸಾಧ್ಯವಾದಷ್ಟು ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಅವರು ನಿಜಕ್ಕೂ ತಂದೆ ತಾಯಿ ಇರ್ಬೋದು, ಅಥವಾ ಅವರ ಪೋಷಕರಿರ್ಬೋದು, ಇಲ್ವಾ ಅವರ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರು ಮೆಚ್ಚುವಂತಹ ರೀತಿ ನಡ್ಕೋತಾರೆ. ಕೇವಲ ಪಠ್ಯ ವಿಚಾರದಲ್ಲಿ ಅಲ್ಲ,
ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಅಷ್ಟೇ. ಒಂದು ರೀತಿ ಈ ಪಾದರಸದಂತೆ ಅಂತ ಹೇಳ್ತಾರಲ್ಲ ಆ ಥರ. ಆದರೆ ಅವರ ಮಕ್ಕಳ ಆರೋಗ್ಯದಲ್ಲಿ ಏನಾಗುತ್ತೆ, ಸ್ವಲ್ಪ ದೌರ್ಬಲ್ಯ ಕಂಡುಬರುತ್ತೆ. ಅದರಲ್ಲೂ ಬೇಗ ಧೈರ್ಯವನ್ನು ಕಳ್ಕೊತಾರೆ. ಹಾಗೆಯೇ ಈ ಸಣ್ಣ ಪುಟ್ಟ ವಿಚಾರಗಳು, ಈ ನೆಗಡಿ ಬರೋದು, ಕೆಂಬರೋದು, ಚಿಕ್ಕ ವಯಸ್ಸಲ್ಲೇ ಈ ಕೈ ಹಿಡಿದಾಗೋದು, ಕೈ ನೋವು ಬರೋದು, ಇದರಿಂದ ಸುಲಭವಾಗಿ ತಮ್ಮ ಕೆಲಸವನ್ನು ಅವರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಮನೆಯಲ್ಲೇ ಚಿಕ್ಕ ಮಕ್ಕಳಿದ್ದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಿ, ಅದು ಬಿಟ್ಟರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಇವರು ಕೇವಲ ಸ್ವಾರ್ಥದ ಮನೋಭಾವನೆಯಿಂದ ತಮ್ಮ ಕೆಲಸ ಕಾರ್ಯಕ್ಕೆ ಮಾತ್ರ ಗಮನವನ್ನು ನೀಡಲ್ಲ. ತಮ್ಮ ಜೊತೆಯರು, ಅದರಲ್ಲೂ ಸೋದರ ಸೋದರಿಯರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಈ ಪಾಲ್ಗೊಳ್ಳುವಿಕೆಯಲ್ಲಿ ಭಾಗವಹಿಸ್ತಾರೆ. ಅದೇನು ಮಾಡ್ತಾರೆ, ಇವರ ಸೋದರರು ಮುಖ್ಯವಾಗಿ ಇವರ ಮಾತನ್ನು ಕೇಳಲ್ಲ, ಅವರಲ್ಲೂ ಕೆಟ್ಟ ಭಾವನೆ ಇರಲ್ಲ, ಇವರೇ ಹೇಳೋದನ್ನು ಕೇಳಲ್ಲ. ಅದರಿಂದ ಅವರದೇ ಹಾದಿಯಲ್ಲಿ ನಡೀತಾರೆ ಮತ್ತು ತೊಂದರೆಗೆ ಒಳಗಾಗ್ತಾರೆ. ಇಲ್ಲಿ ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಹಠದ ಮತ್ತು ಗಚ್ಚಿನ ಮನಸ್ಥಿತಿ ಇರುತ್ತೆ. ಇದರಿಂದ ಕೆಲವೊಂದು ಕ್ಷಣಗಳಲ್ಲಿ ಕುಟುಂಬದಲ್ಲಿ ಸಹ ಬಿಗುವಿನ ವಾತಾವರಣ ಉಂಟಾಗುತ್ತೆ. ಎಲ್ಲರೂ ಏನು ಈ ಥರ ಸಿಟ್ಕೋತಾನೆ, ಏನು ಈ ಥರ ಹಠ ಮಾಡ್ತಾನೆ ಅಂದ್ಕೋತಾರೆ. ಅವರಿಂದೇನು ನೀವು ಬುದ್ಧಿವಾದ ಹೇಳಿಸ್ಕೊಂಬಷ್ಟಿಲ್ಲ, ನಿಮ್ಮನ್ನು ನೀವೇ ತಿದ್ದುಕೋತೀರಿ. ಇಲ್ಲಿ ನಿಮ್ಮ ನಡವಳಿಕೆಯನ್ನು ನೋಡಿದ ಕುಟುಂಬದ ಸದಸ್ಯರು ಏನು ಮಾಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ನೀವು ಒಟ್ಟಾರೆ ನೀವೆಲ್ಲಿರ್ತೀರೋ ಅಲ್ಲಿ ಸಂತೋಷಕ್ಕೆ ಕೊನೆ ಇರಲ್ಲ. ಸುಖ, ಸಂತೃಪ್ತಿ, ಪ್ರೀತಿ, ವಿಶ್ವಾಸ ಎಲ್ಲ ಇರುತ್ತೆ. ಈ ಕಾರಣದಿಂದ ಕುಟುಂಬದ ಎಲ್ಲರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಾಯವನ್ನು ನೀಡ್ತಾರೆ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಿಮ್ಮ ವಿರೋಧಿಗಳು ಸಹ ನಿಮ್ಮಿಂದ ಬೇಕಾದಷ್ಟು ವಿಚಾರಗಳನ್ನು ಕಲಿತಾರೆ. ಅವರು ಸಹ ಅವರ ಒಂದು ವೈರತ್ವವನ್ನು ಮರೆತು ನಿಮ್ಮನ್ನು ಪ್ರಶಂಸಿಸ್ತಾರೆ. ಈ ರೀತಿಯಲ್ಲಿ ಇವತ್ತು ನೀವು ಸಾಕ್ತೀರಿ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯಾವುದೇ ರೀತಿಯ ಕಾಳಜಿ ತೊಗೊಂಬಲ್ಲ. ಏನೇ ಪ್ರಾಬ್ಲಮ್ ಆದರೂ ಅಯ್ಯೋ ಬಂತು ಹೋಗು ಸರಿ ಹೋಗುತ್ತೆ ಅಂತ ಬಿಟ್ಬಿಡ್ತೀರಿ. ಆ ಥರ ಮಾಡಬೇಡಿ. ಆರೋಗ್ಯದ ಬಗ್ಗೆ ಗಮನ ಇರಲಿ. ಸ್ವಲ್ಪ ಹಣಕಾಸಿನ ತೊಂದರೆ ಏನೂ ಉಂಟಾಗಲ್ಲ ನಿಮಗೆ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ಮೊದಲನೇದಾಗಿ ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟ ಭಾವನೆ ಇರಲ್ಲ, ಯಾರ ಮೇಲೂ ಇರಲ್ಲ. ಆದರೆ ಆಡುವ ಮಾತಿನ ಮೇಲೆ ಒಂದು ನಿಯಂತ್ರಣ ಇರಲ್ಲ. ಆ ಮಾತು ಯಾವ ರೀತಿ ಇರ್ತದೆ, ಕೆಟ್ಟ ಪದಗಳನ್ನೇನು ಬಳಸಲ್ಲ. ಅನಾವಶ್ಯಕವಾಗಿ ಬೇರೆಯವ್ರದ್ದು ತಪ್ಪು ಇರುತ್ತೋ ಇರಲ್ವೋ ಗೊತ್ತಿರಲ್ಲ, ಅವರಿಗೆ ಬುದ್ಧಿವಾದವನ್ನು ಹೇಳೋದು. ಇವಾಗ ಈ ತಪ್ಪು ಮಾಡಿದವರಿಗೆ ಬುದ್ಧಿವಾದ ಹೇಳಿದ್ರೆ ಅವರು ಅಯ್ಯೋ ಎಲ್ಲರೂ ಹೋಗಲಿ ಬಿಡಪ್ಪ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ತಪ್ಪೇ ಮಾಡದೇ ಇದ್ದವರು ಬುದ್ಧಿವಾದ ಮಾಡೋಕ್ಕೆ ಏನಾಗುತ್ತೆ, ಅನಗತ್ಯವಾಗಿ ವಾದ ವಿವಾದ ಉಂಟಾಗುತ್ತೆ. ಈ ಕಾರಣದಿಂದ ದಿನದ ಆರಂಭದಿಂದಾನೇ ನೀವೇನು ಮಾಡ್ತೀರಿ, ಮನಸ್ಸಿಗೆ ಬೇಸರವನ್ನು ತಂದು ಕೊಡ್ತೀರಿ. ಯಾರ ಸಹವಾಸನೂ ಬೇಡಪ್ಪ, ನಾನಾಯಿತು ನನ್ನ ಪಾಡಾಯಿತು ಅಂತ ಇರೋದಕ್ಕೆ ಇಷ್ಟಪಡ್ತೀರಿ. ಒಟ್ಟಾರೆ ಬಂಧು ಬಳಗದವರಿಂದ ದೂರ ಉಳಿತೀರಿ. ಅನಿವಾರ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆಯ ಒಂದು ಅನುಭವ ಉಂಟಾಗುತ್ತೆ ಮತ್ತು ಅವಕಾಶ ಸಿಗುತ್ತೆ. ಈ ಸಭೆ ಸಮಾರಂಭದಲ್ಲಿ ಸಹ ನೀವು ಮೌನವಾಗಿರ್ತೀರಿ, ಯಾರ ಜೊತೆಯೂ ಬರೆಯಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ಆದರೆ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿ ಅವರಿಂದ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಅನ್ನೋದು ಅಥವಾ ಸಂಶಯ ಅನ್ನೋದು ಬೇಡ. ಇಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮದೇ ಆದ ರೀತಿ ನೀತಿಯಲ್ಲಿ ಸಾಕ್ತೀರಿ. ಬೇರೆಯವರಿಗೆ ಆರಂಭದಲ್ಲಿ ಬೇಸರ ಆದರೂ ಕೂಡ ಅವರು ನಿಮಗೆ ಹೊಂದಿಕೊಂಡು ನಡೀತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಯಾವುದೇ ತೊಂದರೆ ಇರಲ್ಲ, ಬೇಸರ ಇರಲ್ಲ, ಸಂತೋಷದಿಂದ ದಿನವನ್ನು ಕಳೀತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಬರುವ ಆದಾಯವನ್ನು ಉಳಿಸುವತ್ತ ಮನಸ್ಸನ್ನು ಕೇಂದ್ರೀಕೃತಗೊಳಿಸೋದು ತುಂಬ ಅವಶ್ಯಕತೆ ಅಂತ ಅನಿಸುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಇವರು ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟಿನ ಹಿನ್ನಡೆ ಲಭಿಸುತ್ತೆ.
ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರೇನೆ. ಇವರು ತುಂಬ ಬುದ್ಧಿವಂತರು, ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ಬಾಳಬಲ್ಲರು, ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಪಕ್ವವಾದ ಪರಿಹಾರನ ಸೂಚಿಸಬಲ್ಲರು. ಇವೆಲ್ಲ ಸರಿ. ಇದು ಬೇರೆಯವರಿಗೆ ಈ ರೀತಿ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ, ಬೇರೆಯವರ ಪ್ರೀತಿ ವಿಶ್ವಾಸನ ಗಳಿಸ್ತಾರೆ. ಆದರೆ ಇವರ ಜೀವನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾದರೆ ಅಥವಾ ಸೋಲುವ ಸಂದರ್ಭ ಬಂದರೆ ಏನಪ್ಪ ಮಾಡ್ತಾರೆ ಇವರು ಅಂದರೆ ಆತ್ಮಸ್ಥೈರ್ಯವನ್ನು ಕಳ್ಕೊತಾರೆ. ಅಯ್ಯೋ ಹೇಳ್ತಾರಲ್ಲ, ಇಲಿ ಹೋದರೆ ಹುಲಿ ಹೋಯಿತು ಅಂತ ಹೇಳ್ತಾರೆ ಅಂದ್ಬಿಟ್ಟು, ಆ ಥರ ಏನೋ ಆಗೋಯ್ತು, ಆಗಿರೋ ತೊಂದರೆಗಳೆಲ್ಲ ನನಗೆ ಒಬ್ಬನಿಗೆ ಆಗೋಯ್ತು ಅನ್ನೋ ಒಂದು ಭಾವನೆಗೆ ಬರ್ತಾರೆ. ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸುವತ್ತ ಆತುರದ ನಿರ್ಧಾರಗಳನ್ನು ತಗೋತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ. ಆದ್ದರಿಂದ ಕಷ್ಟದ ಸನ್ನಿವೇಶದಲ್ಲೂ ಸಹ ಮನಸ್ಸನ್ನು ಕೆಡಿಸ್ಕೋಬೇಡಿ, ಆತ್ಮವಿಶ್ವಾಸವನ್ನು ಬಿಡಬೇಡಿ. ಸ್ವಲ್ಪ ಯೋಚನೆ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಮಾದರಿಯಲ್ಲಿ ಹಾದಿಯಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಇರುತ್ತೆ. ಈ ಕಾರಣದಿಂದ ನಿಮಗೆ ನಿಮ್ಮ ಸೋದರ ಅಥವಾ ಸೋದರಿಯರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ. ಆದರೆ ಆ ನಂತರ ನೀವೇ ಅದನ್ನು ಸರಿಪಡಿಸ್ಕೋತೀರಿ, ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೀತೀರಿ. ಆದ್ದರಿಂದ ನೆಮ್ಮದಿಯ ವಾತಾವರಣವಿರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು, ನಿಮ್ಮ ಕುಟುಂಬದಲ್ಲಿ ನೀವೇ ಹಿರಿಯರಾಗಿದ್ದರೆ ಅಥವಾ ನೀವೇ ಹಿರಿಯ ಸೋದರರಾಗಿದ್ದರೆ ನಿಮಗೆ ಅನೇಕ ರೀತಿಯ ಒಂದು ಸವಾಲಿನ ಸನ್ನಿವೇಶಗಳು ಎದುರಾಗುತ್ತೆ. ನೀವೇನು ಮಾಡ್ತೀರಿ, ಏನಾದರೂ ಆಗಲಿ, ಯಾವುದೇ ರೀತಿಯ ಪರಿಸ್ಥಿತಿ ಎದುರಾಗಲಿ ಒಂದು ಭಯ ಪಡಲ್ಲ, ದಿಟ್ಟವಾದ ನಿರ್ಧಾರವನ್ನು ತಗೋತೀರಿ. ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಯಾರಾದರೂ ನಿಮ್ಮಲ್ಲಿ ಈ ಸಾಹಸ ಕಲಾವಿದರಿದ್ದರೆ ಅವರಿಗೆ ವಿನೂತನ ರೀತಿಯ ಅವಕಾಶಗಳು ದೊರೆಯುತ್ತೆ. ಹಾಗೆ ಕಲಾವಿದರಿದ್ದರೆ ಅಂದರೆ ನಟರಾಗ್ಬೋದು, ಸಂಗೀತ ಬಲ್ಲವರಾಗ್ಬೋದು, ನಾಟ್ಯ ಇಂಥ ಆದರೆ ವಿಶೇಷ ರೀತಿಯ ಒಂದು ಗೌರವ, ಕೀರ್ತಿ, ಪ್ರತಿಷ್ಠೆ ನಿಮಗೆ ಸಿಗುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ನಿಮ್ಮನ್ನು ಎಲ್ಲ ಇಷ್ಟಪಡ್ತಾರೆ, ಅದು ಸಹಜ. ಆದರೆ ನೆರೆಹೊರೆಯವರು, ಒಟ್ಟಾರೆ ಸಮಾಜದಲ್ಲಿ ಎಲ್ಲರೂ ನಿಮ್ಮ ಒಂದು ರೀತಿ ನೀತಿಯನ್ನು ಮೆಚ್ಕೋತಾರೆ, ನಿಮಗೆ ವಿಶೇಷವಾದಂಥ ಗೌರವವನ್ನು ಕೊಡ್ತಾರೆ. ಇನ್ನು ನಿಮ್ಮ ಮುಖದಲ್ಲಿ ಯಾವುದೋ ಒಂದು ಆ ತೇಜಸ್ಸು ಉಂಟಾಗುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನೋ ಹಠ ಬರುತ್ತೆ. ಆ ಒಂದು ಹಠದಿಂದ, ದಿಟ್ಟವಾದ ನಿರ್ಣಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ ಯಶಸ್ಸನ್ನು ಗಳಿಸ್ತೀರಿ. ಇಷ್ಟಾದರೂ ಕೂಡ ನಿಮಗೆ ದೇವರಲ್ಲಿ, ಗುರು ಹಿರಿಯರಲ್ಲಿ ವಿಶೇಷವಾದಂತಹ ಗೌರವ, ಭಕ್ತಿ ಇರುತ್ತೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ನೀವೇನಪ್ಪ ಮಾಡ್ತೀರಿ ಅಂದರೆ, ಯಾತ್ರಾ ಸ್ಥಳಕ್ಕೆ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡ್ತೀರಿ. ಸುಮ್ಮನೆ ಭೇಟಿ ನೀಡಲ್ಲ, ಅಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಸಹ ಮಾಡ್ತೀರಿ. ಒಟ್ಟಾರೆ ನಿಮಗೆ ಇವತ್ತು ಒಳ್ಳೆಯ ದಿನ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ಮಾನಸಿಕ ಒತ್ತಡದಿಂದ ಒಳಗಾಗಬೇಡಿ. ಒತ್ತಡ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ, ಅದು ಮುಖ್ಯ ಅಷ್ಟೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು, ಇವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ತಮ್ಮ ಕೆಲಸ ಕಾರ್ಯಗಳಿಗೆ ಬೇರೆಯವರನ್ನು ಆಶ್ರಯಿಸಲ್ಲ. ತಾವೇ ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಹಾಗೆ ಅದರಲ್ಲಿ ಉತ್ತಮ ಯಶಸ್ಸನ್ನು ಸಹ ಗಳಿಸ್ತಾರೆ. ಮುಂಚೆನೇ ಆರಂಭದಲ್ಲೇ ಯೋಚನೆ ಮಾಡ್ತಾರೆ, ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಯಾವ ಕೆಲಸವನ್ನು ಮಾಡಿದರೆ ಅದರಿಂದ ಇವರಿಗೆ ಅನುಕೂಲ ಉಂಟಾಗುತ್ತೆ, ಇವನ್ನೆಲ್ಲ ಲೆಕ್ಕಾಚಾರ ಹಾಕಿನ ಇವರು ಕೆಲಸವನ್ನು ಆರಂಭ ಮಾಡೋದು. ಆದರೆ ಏನು ಮಾಡ್ತಾರೆ ಇವರು, ಬೇರೆಯವರ ಕೇಳಿ ಬಿಡಲಿ, ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಹೇಳ್ತಾರಲ್ಲ ಸಹಜ ಒಂದು ಮಾತಿನಲ್ಲಿ ಮೂಗು ತೋರಿಸೋದು ಅಂತ, ಇವರು ಹೋಗ್ತಾರೆ. ಸುಮ್ಮನೆ ಅವ್ರಿಗೆ ಒಂದು ಏನೋ ಒಂದು ಸಜೆಷನ್ಸ್ ಕೊಡೋದು. ಒಂದು ವೇಳೆ
ಅವರು ಕರೆಕ್ಟಾಗೇ ಮಾಡ್ತಾ ಇರ್ತಾರೆ ಕೆಲಸ. ಅವಾಗ ಅವರು ಇವರ ಸಜೆಷನ್ಸ್, ಸಲಹೆನ ಅವರು ಒಪ್ಪಲ್ಲ. ಅವಾಗ ಏನಪ್ಪ ಮಾಡ್ತಾರೆ ಇವರು ಅಂದರೆ ಅವರ ಮೇಲೆ ಒಂದು ರೀತಿ ಈ ಟೀಕೆಯನ್ನು ಮಾಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಸ್ವಲ್ಪ ಈ ಬಿಗುವಿನ ವಾತಾವರಣ ಉಂಟಾಗುತ್ತೆ. ಇವರೆಲ್ಲಿರ್ತಾರೋ ಅಲ್ಲಿ ಗಲಭೆಯ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ನೀವಿವತ್ತು ಶಾಂತಿ ಸಹನೆಯಿಂದ ಇರಿ. ನಿಮ್ಮ ಕೆಲಸ ಆಯಿತಾ, ಸುಮ್ಮನಿದ್ಬಿಡಿ. ಬೇರೆಯವರ ಸಹವಾಸಕ್ಕೆ ಹೋಗಬೇಡಿ. ಬೇರೆಯವರ ವಿಚಾರಕ್ಕೆ ಹೋದರೆ ನಿಮ್ಮಲ್ಲಿ ತಪ್ಪಿಲ್ಲದೆ ಹೋದ್ರೂ ನೀವು ಕೆಟ್ಟ ಹೆಸರನ್ನು ತಗೋತೀರಿ. ಇವತ್ತು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಈ ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ನೀವು ಅಂದ್ಕೋತೀರಿ ಖರ್ಚು ಬರುತ್ತೆ, ಒಂದು ಇಷ್ಟ ತಾನೇ, ಅಷ್ಟು ಅನುಕೂಲ ಆಗಿದೆ, ಇಷ್ಟು ಖರ್ಚಾದೇನಂತೆ ಅಂತ. ಸಣ್ಣ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ವ್ಯವಹಾರದ ಮೇಲೆ ಸ್ವಲ್ಪ ಗಮನವನ್ನು ಕೊಡಿ. ಆರೋಗ್ಯದ ಬಗ್ಗೆಯೂ ಅಷ್ಟೇ ಚೂರು ಎಚ್ಚರಿಕೆ ಇರಬೇಕು. ನೆಗ್ಲಿಜೆನ್ಸ್ ಇದ್ದರೆ ನೀವು ಕಷ್ಟವನ್ನು ಪಡ್ತೀರಿ. ಹುಷಾರಾಗಿ. ತುಲಾ ರಾಶಿಯಲ್ಲಿ ಹುಟ್ಟಿರೋರು ಇವರು ತುಂಬ ಬುದ್ಧಿವಂತರು. ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇವರಿಗೆ ಇರುತ್ತೆ. ಆದರೆ ಒಂದು ರೀತಿ ಆತುರದ ಭಾವನೆ ಇರುತ್ತೆ. ಈ ಕಾರಣ ಏನಪ್ಪ ಅಂದರೆ, ಯಾವುದೋ ಒಂದು ಕೆಲಸ ಕಾರ್ಯ, ಯಾವುದೋ ಒಂದು ಜವಾಬ್ದಾರಿ ಇವರ ಪಾಲಿಗೆ ಬರುತ್ತೆ, ಅದನ್ನು ಮಾಡ್ಕೊಂಡು ಹೋಗಬೇಕು. ಇವರದನ್ನು ಮಾಡಲ್ಲ. ಅದರೆಲ್ಲ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಅದನ್ನು ಮಾಡಿದರೆ ಯಾರಿಗೆ ಉಪಯೋಗ ಆಗುತ್ತೆ ಅಥವಾ ಯಾರಿಗೆ ಯಾವ ರೀತಿಯ ತೊಂದರೆ ಉಂಟಾಗುತ್ತೆ, ಇಂತಹ ಒಂದು ಈ ಭಾವನೆಗಳು ಇವರಿಗೆ ಬರ್ತಾ ಹೋಗುತ್ತೆ. ಆದ್ದರಿಂದ ಒಂದು ರೀತಿ ಇವತ್ತು ಕೆಲಸ ಕಾರ್ಯಗಳು ನಿಂತ ನೀರಿನಂತೆ ಆಗುತ್ತೆ. ಹಾಗೆಯೇ ಇವರಿಗೆ ದೊರೆಯಬೇಕಿದ್ದ ಅವಕಾಶಗಳು ಸಹ ಬೇರೆಯವರ ಪಾಲಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಎಚ್ಚರಿಕೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿಯಿಂದ ಮುಂದುವರಿಯಿರಿ, ಏನೂ ತೊಂದರೆ ಆಗಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರ ಮನಸ್ಸಿನಲ್ಲಿ ತುಂಬ ಚೆನ್ನಾಗಿ ಓದಬೇಕು, ಒಳ್ಳೆಯ ಮಾರ್ಕ್ಸ್ ತೊಗೋಬೇಕು, ಎಲ್ಲರ ಹತ್ರ ಬೇಷ್ ಅನ್ನಿಸ್ಕೋಬೇಕು ಅನ್ನೋ ಎಲ್ಲ ಭಾವನೆ ಇರುತ್ತೆ. ಆದರೆ ಇವತ್ತು ಏನಪ್ಪ ಆಗುತ್ತೆ ಅಂದರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗಲ್ಲ. ಈ ಕಾರಣದಿಂದ ಆರಂಭದಿಂದಲೇ ಒಂದು ರೀತಿ ಈ ಆತ್ಮಸ್ಥೈರ್ಯವನ್ನು ಕಳ್ಕೋತಾರೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಹಿಂದೆ ಬೀಳುವಂತಹ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ಧೈರ್ಯ ಇರಲಿ. ಬೇಗ ಸುಸ್ತಾಗ್ಬಿಡುತ್ತೆ. ಕೆಲಸ ಕಾರ್ಯಗಳು ತುಂಬ ಜಾಸ್ತಿ ಇರುತ್ತೆ, ಆದರೆ ಬೇಗ ಸುಸ್ತಾಗ್ಬಿಡುತ್ತೆ. ಆರೋಗ್ಯದ ಕಡೆ ಸಹ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಮುಖ್ಯ. ಸೋಲಿನ ವೇಳೆ ಕೋಪದಿಂದ ವರ್ತಿಸ್ತೀರಿ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಎಚ್ಚರಿಕೆ ಇರಲಿ ಅಷ್ಟೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರು ಇಲ್ಲಿ ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬರಬೇಕು. ಕುಟುಂಬದಲ್ಲಿ ನಿಮ್ಮ ಸೋದರ ಸೋದರಿ ಅಥವಾ ಇತರ ಸದಸ್ಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ. ಈ ಕಾರಣದಿಂದ ಏನಾಗುತ್ತೆ, ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಅದಕ್ಕೆ ಹೊಂದ್ಕೊಂಡೇ ಹೋಗಬೇಕಾಗುತ್ತೆ. ನೀವು ಅನ್ಕೋತೀರಿ ಹೋಗಲಿ ಬಿಡು, ಕೆಲಸ ಕಾರ್ಯನ ಆಗಲಿ ಬಿಡು ಮಾಡೋಣ ಅಂತ ಅದಕ್ಕೂ ಹೊಂದ್ಕೋತೀರಿ, ಧೈರ್ಯ ತಂದ್ಕೋತೀರಿ, ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಿ. ಆದರೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಅದೇನಪ್ಪ ಅಂದರೆ ಅನಿವಾರ್ಯವಾಗಿ ನೀವು ದೂರದ ಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಬೇಕಾಗತ್ತೆ. ಅದು ಮನೆಯ ವಿಚಾರಕ್ಕೆ ಆಗಿರುತ್ತೆ. ಇದರಿಂದ ನೀವು ಈ ಶಾಂತಿ ಸಹನೆಯನ್ನು ಕಳ್ಕೊತೀರಿ. ಅಲ್ಲಿವರೆಗೂ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇರ್ತೀರಿ. ಇವಾಗಲೂ ಪ್ರೀತಿ ವಿಶ್ವಾಸ ಇರುತ್ತೆ, ಆದರೆ ಯಾರೇನೊಂದು ಚೂರು ಮಾತಾಡಿದ್ರೂ ಸರಿನೇ, ನೀವು ಸಿಡುಕುತನದಿಂದ ವರ್ತಿಸ್ತೀರಿ. ಒಟ್ಟಾರೆ ನಿಮಗೆ ಇವತ್ತು ಒಂದು ಈ ಶಾಂತಿಯಾಗಿ ನೆಮ್ಮದಿ ಇರಲ್ಲ. ಹಾಗೆಯೇ ಒಂದು ಚೂರು ವಿಶ್ರಾಂತಿ ಇರಲ್ಲ. ವಿಶ್ರಾಂತಿ ರಹಿತ ಜೀವನ ಇವತ್ತಾಗುತ್ತೆ. ಇನ್ನು ನಿಮ್ಮ ಸೋದರ ಅಥವಾ ನಿಮ್ಮ ಸೋದರಿಯರ ಜೊತೆ ಇವತ್ತು ಜಗಳ ಆಗೇ ಆಗುತ್ತೆ. ಆದ್ದರಿಂದ ಮಾತಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ಳಿ. ಏನೇ ಜಗಳ ಆದರೂ ಅದನ್ನು ಸರಿಪಡಿಸ್ಕೊಂಬುವಂತಹ ವ್ಯಕ್ತಿತ್ವ ನಿಮಗಿರುತ್ತೆ.
ಅದು ಜಗಳ ಆಗೋದೇ ಬೇಡ, ಅದ್ರ ಬಗ್ಗೆ ನೋಡಿ. ಇನ್ನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ಸಮಾನ ಭಾವನೆಯಿಂದ ನೀವು ತಗೋತೀರಿ, ಅದೇ ನಿಮ್ಮ ದೊಡ್ಡತನ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ. ಆರೋಗ್ಯದಲ್ಲಿ ಸಹ ಯಾವುದೇ ಒಂದು ತೊಂದರೆ ಕಂಡು ಬಂದರೂ ಕ್ರಮೇಣವಾಗಿ ಅದು ಸರಿ ಹೋಗುತ್ತೆ, ಯಾವುದೇ ಯೋಚನೆ ಅನ್ನೋದು ಬೇಡ. ಧನುರಾಶಿಯಲ್ಲಿ ಹುಟ್ಟಿರೋದು, ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಇತ್ತು. ಸ್ವಲ್ಪ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತಾರಲ್ಲ, ಪರಸ್ಪರ ಇವ್ರು ಮಾಡೋದು ತಪ್ಪು ಅಂತ ಅವ್ರು ಹೇಳೋದು, ಅವ್ರು ಮಾಡೋದು ತಪ್ಪು ಅಂತ ಇವ್ರು ಹೇಳೋದು. ಇವತ್ತೇನಾಗುತ್ತೆ, ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಗಂಡ ಆಗ್ಬೋದು ಅಥವಾ ನಿಮ್ಮ ಹೆಂಡತಿ ಆಗ್ಬೋದು, ಅವರೇನು ಮಾಡ್ತಾರೆ, ಕುಟುಂಬದ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿತಾರೆ. ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಸಂತೋಷ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ, ಈ ಒಂದು ಬದಲಾವಣೆಗೆ ಪರೋಕ್ಷವಾಗಿ ನೀವು ಸಹ ಕಾರಣರಾಗಿರ್ತೀರಿ. ಆನಂತರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಆ ಒಂದು ಸಂತೋಷ ನಿಮ್ಮಲ್ಲೂ ಸಹ ಕಂಡುಬರುತ್ತೆ. ನಿಮ್ಮ ಸೋದರನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೋ ಒಂದು ರೀತಿ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಆದ್ದರಿಂದ ಪ್ರಯಾಣ ಮಾಡೋದನ್ನು ಒಪ್ಪೋದೇ ಇಲ್ಲ. ನೀವು ಇವಾಗ ಕೆಲಸಕ್ಕೆ ಹೋಗಲೇಬೇಕು, ನೀವು ಆಫೀಸ್ಗೆ ಹೋಗಲ್ಲ ಅಂದರೆ ನಿಮಗೆ ಸಂಬಳ ಬರಲ್ಲ. ಆ ಕಾರಣದಿಂದ ಅಲ್ಲಿಗೆ ಹೋಗ್ತೀರಿ. ನಿಮ್ಮ ಬಳಿ ಸ್ವಂತ ವೆಹಿಕಲ್ ಅಥವಾ ಸ್ವಂತ ವಾಹನ ಇರುತ್ತೆ, ನಿಮ್ಮ ವಾಹನವನ್ನು ಉಪಯೋಗಿಸೋದೇ ಇಲ್ಲ, ಬೇರೆಯವರ ಜೊತೆ ಹೋಗ್ತೀರಿ, ಇಲ್ಲ ಯಾವುದೋ ಒಂದು ಬಾಡಿಗೆ ಮಾಡ್ಕೊಂಡು ಹೋಗ್ತೀರಿ. ಒಟ್ಟಿನಲ್ಲಿ ಈ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ. ಮನದಲ್ಲಿ ಒಂದು ರೀತಿಯ ಭಯ ಬರುತ್ತೆ. ಯಾವಾಗ ಈ ಮನದಲ್ಲಿ ಒಂದು ರೀತಿಯ ಭಯ ಬರುತ್ತೋ ಆವಾಗ ನಿಮಗೆ ಅರಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತೀವಿ. ಇನ್ನು ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಇಟ್ಟಿರ್ತಾರೆ. ಒಟ್ಟಾರೆ ಕೆಲಸ ಕಾರ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಂದ್ಕೊಂಬೋದು ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಒಂದು ಆದಾಯ ನಿಮಗಿರುತ್ತೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತೀರಿ, ತೊಂದರೆ ಇಲ್ಲ. ಉತ್ತಮ ಆರೋಗ್ಯ ಇರುತ್ತೆ, ಯೋಚನೆ ಬೇಡ. ಮಕರ ರಾಶಿಯಲ್ಲಿ ಹುಟ್ಟಿರೋರು, ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ನಿಮಗೆ ತಿಳಿಯದಂತೆ ನಿಮಗೆ ಇಷ್ಟವಲ್ಲದ ಒಂದು ಆಹಾರವನ್ನು ಸೇವನೆ ಮಾಡ್ತೀರಿ. ಮನಸ್ಸಿನಲ್ಲೇ ಇರುತ್ತೆ, ಅಯ್ಯೋ ನನಗೆ ಇದು ಇಷ್ಟ ಆಗಲ್ಲ, ಇದು ತಿಂದರೆ ಏನೋ ಆಗುತ್ತೆ, ಇದನ್ನು ಕುಡಿದ್ರೆ ಏನೋ ಆಗುತ್ತೆ ಅಂತ. ವಿಧಿ ಇಲ್ಲ, ಅದನ್ನು ಸೇವನೆ ಮಾಡ್ತೀರಿ. ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತೆ. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ, ಅಜೀರ್ಣ ಆಗಿರ್ಬೋದು, ಅಥವಾ ಹೊಟ್ಟೆ ನೋವಿರ್ಬೋದು, ಇಲ್ಲ ಹೈಪರ್ ಅಸಿಡಿಟಿ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಳ್ಳಿ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯ ಜೊತೆ ಇದ್ದ ಒಂದು ಭಿನ್ನಾಭಿಪ್ರಾಯ ಇವತ್ತು ಕೊನೆಯಾಗುತ್ತೆ. ಕುಟುಂಬದ ಹಿರಿಯ ಮಹಿಳಾ ಸದಸ್ಯರು ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವಿನ ಯಾವೊಂದು ಮನಸ್ತಾಪ ಇರುತ್ತಲ್ಲ, ಅದನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯವನ್ನು ಗಳಿಸ್ತೀರಿ, ಯಾವುದೇ ತೊಂದರೆ ಇಲ್ಲ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ನಿಮ್ಮದಲ್ಲದ ತಪ್ಪನ್ನು ನೀವು ಒಪ್ಕೋಬೇಕಾಗತ್ತೆ. ಇವಾಗ ಇಬ್ಬರು ಸೇರಿ ಯಾವುದೋ ಒಂದು ಕೆಲಸವನ್ನು ಮಾಡ್ತೀರಿ, ಒಂದು ಪ್ರಾಜೆಕ್ಟ್ ಅಂತಲೇ ಅನ್ಕೊಂಬೋಣ. ನೀವು ಸರಿಯಾಗೇ ಮಾಡ್ತೀರಿ, ಇನ್ನೊಬ್ಬರು ತಪ್ಪು ಮಾಡ್ತಾರೆ. ಅವರು ನಿಮಗಿಂತ ಸ್ವಲ್ಪ ಜೂನಿಯರು. ಅವಾಗ ಏನು ಮಾಡ್ತಾರೆ, ನಿಮ್ಮ ಹಿರಿಯ ಅಧಿಕಾರಿಗಳು, ಅವ್ರು ಇವಾಗ ಬಂದವರು, ನಿಮಗೇನು ರೀ ಆಗಿತ್ತು ಅಂತ ನಿಮ್ಮನ್ನು ಅಂತಾರೆ. ಆ ಕಾರಣದಿಂದ ಕೆಲಸ ಕಾರ್ಯದ ಉದ್ಯೋಗದಲ್ಲಿ, ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಸ್ತಾಂತರಿಸಬೇಡಿ. ಅದನ್ನು ನೀವೇ ಮಾಡಿ. ಅದು ಅತಿ ಮುಖ್ಯವಾದಂತಹ ವಿಚಾರ ಆಗಲಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಅನಿವಾರ್ಯವಾದಲ್ಲಿ ಆತ್ಮೀಯರಿಂದ ಹಣದ ಸಹಾಯ ಸಿಗುತ್ತೆ. ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಕಂಡುಬರಲ್ಲ. ಆದರೆ ಕೆಲವರಿಗೆ ಗಂಟಲು ಊದಿದ ಅನುಭವ ಆಗುತ್ತೆ, ಗಂಟಲು ನೋವಿರುತ್ತೆ, ಎಚ್ಚರಿಕೆಯಿಂದಿರಿ. ಕುಂಭರಾಶಿಯಲ್ಲಿ ಹುಟ್ಟಿರೋರು,
ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು, ಹೊಸದಾಗಿ ಆರಂಭ ಮಾಡಬಾರ್ದು. ಕಾರಣ ಏನಪ್ಪ ಅಂದರೆ, ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಗೊಂಡಿರುತ್ತೆ. ನಿಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸೋದ್ರಲ್ಲಿ ವಿಫಲರಾಗಿರ್ತೀರಿ. ಆದ್ದರಿಂದ ನಿಮ್ಮ ಮನಸ್ಸಲ್ಲೇ ಆ ಭಾವನೆ ಇರುತ್ತೆ. ಆದರೆ ಏನಾಗುತ್ತೆ, ಈ ಕುಟುಂಬದಲ್ಲಿ ನಿಮ್ಮ ಸೋದರರ ಒಂದು ತಪ್ಪು ನಿರ್ಧಾರಗಳು ನಿಮ್ಮ ಮೇಲೆ ಒಂದು ಈ ಪ್ರಭಾವವನ್ನು ಬೀರುತ್ತೆ. ಆ ಕಾರಣದಿಂದ ಅನಿವಾರ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಿಮ್ಮದಲ್ಲದ ನಿರ್ಣಯಗಳನ್ನು ನೀವು ತಗೋಬೇಕಾಗತ್ತೆ, ಅದಕ್ಕೆ ಬದ್ಧರಾಗಬೇಕಾಗುತ್ತೆ. ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಿಗೆ ಬರ್ತಿರುತ್ತೆ, ಇದು ಸರಿಗಿಲ್ಲ ಅಂತ. ಯಾರೋ ಏನೋ ಹೇಳಿರ್ತಾರೆ, ಆದರೆ ವಿಧಿ ಇರಲ್ಲ. ನೀವೆಷ್ಟೇ ವಿರೋಧ ಮಾಡಿದ್ರೂ ಕೂಡ ಅದರಲ್ಲಿ ಈ ನೀರಿನಲ್ಲಿ ಹೋಮ ಮಾಡೋದು ಅಂತಾರಲ್ಲ, ಆ ರೀತಿ ಆಗುತ್ತೆ. ಆದ್ದರಿಂದ ಏನು ಮಾಡ್ತೀರಿ ನೀವು, ಎಲ್ಲರೂ ಹೋಗಲಿ ಬಿಡು ಅಂದ್ಬಿಟ್ಟು ಯಾರೇನಾದರೂ ಹೇಳಿ ರೈಟ್ ಅನ್ನೋದು. ಕಾಗೆ ತರಿಸ್ಬಿಡು, ಆ ಕಾಗೆ ಎಷ್ಟು ಕೆಂಪಗಿದೆ ಅಂದರೆ, ಹೌದಪ್ಪ ಕಾಗೆ ಕೆಂಪಗಿದೆ ಬಿಡು ಅಂದರೆ ಹೊಂದಾಣಿಕೆಯ ಭಾವನೆ ಇಲ್ಲ. ಹೊಂದ್ಕೊಂಡು ಬಾಳಲ್ಲ ನೀವು. ಯಾರ ತಂಟು ಬೇಡ ಅಂತ ಬಿಟ್ಬಿಡ್ತೀವಿ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ನೀವು ಮಾಡೋದು ಇದೇನೆ. ಯಾರ ಜೊತೆನೂ ವಾದ ವಿವಾದ ಮಾಡಲ್ಲ. ಯಾರೇನು ಹೇಳಿದ್ರು ನೀವು ಎಸ್ ಅಂತೀರಿ. ಆದರೆ ನಿಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಸರಿಯಾದ ಹಾದಿಯಲ್ಲಿ ಮಾಡಿ ಮುಗಿಸ್ತೀರಿ, ಇದು ಖಂಡಿತ. ಆದ್ದರಿಂದ ಇವತ್ತು ನಿಮಗೆ ಸಂತಸದ ದಿನವಾಗಿದೆ. ಆ ಸಂತೋಷವನ್ನು ನೀವೇ ತಂದುಕೊಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ನಿಧಾನಗತಿಯ ಪ್ರಗತಿ ಅಂತ ಕಂಡು ಬರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮನಸ್ಥಿತಿ ಸರಿ ಇರಲ್ಲ, ಮನೋರೋಗ ಅಂತೀವಲ್ಲ, ಆ ರೀತಿ ಅಂತ ಹೇಳ್ಬೋದು. ಮೀನರಾಶಿಯಲ್ಲಿ ಹುಟ್ಟಿರೋದು, ಇದರಲ್ಲಿ ನಿಜಕ್ಕೂ ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ಪಾತ್ರ ಅತಿ ಮುಖ್ಯವಾಗುತ್ತೆ. ಇಲ್ಲೇನಾಗುತ್ತೆ, ಯಾವುದೋ ಒಂದು ಅವಕಾಶ ಸಿಗುತ್ತೆ, ಆ ಅವಕಾಶವನ್ನು ನೀವೇ ಬಳಸ್ಕೋಬೋದು. ನೀವು ಬಳಸ್ಕೊಂಡ್ರೆ ನಿಮಗೆ ಒಂದು ಉನ್ನತ ಪದವಿ, ಒಳ್ಳೆಯ ಹೆಸರು ಎಲ್ಲ ಸಿಗುತ್ತೆ. ಆದರೆ ಆ ಒಂದು ಕೆಲಸ ಕಾರ್ಯದ ಮೇಲೆ ನಿಮ್ಮ ಸೋದರರಿಗೆ ಸಹ ಆಸಕ್ತಿ ಇರುತ್ತೆ. ನೀವೇನು ಮಾಡ್ತೀರಿ, ನಿಮ್ಮ ಒಳ್ಳೆಯ ಮನಸ್ಸು ಯಾವ ಮಟ್ಟದಲ್ಲಿರುತ್ತೆ ಅಂದರೆ, ನನಗೆ ಹೆಸರು ಬಂದರೂ ಒಂದೇ, ನನ್ನ ಸೋದರರಿಗೆ ಹೆಸರು ಬಂದರೂ ಒಂದೇ ಅಂದ್ಬಿಟ್ಟು ನಿಮ್ಮ ಕೈಗೆ ಬಂದಂತಹ ಅಪರೂಪದ ಅವಕಾಶವನ್ನು ನಿಮ್ಮ ಸೋದರರಿಗೆ ಕೊಡ್ತೀರಿ. ಈ ಕಾರಣದಿಂದ ನಿಮ್ಮ ಕುಟುಂಬದ ಹಿರಿಯರು ಸಹ ನಿಮಗೆ ವಿಶೇಷವಾದಂತಹ ಗೌರವವನ್ನು ಕೊಡ್ತಾರೆ. ಅಂದರೆ ನಿಮ್ಮ ಈ ತ್ಯಾಗಕ್ಕೆ ನಿಮಗೇನು ಪ್ರತಿಫಲ? ಈ ದಿನ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ನೀವೇನಾದರೂ ಬೇರೆಯವರಿಗೆ ಒಂದು ಯಾವುದೋ ಆಪತ್ಕಾಲದಲ್ಲಿ ಹಣವನ್ನು ಪಡೆದಿರ್ತೀರಿ ಅನ್ಕೋಣ. ಆ ಹಣವನ್ನು ವಾಪಸಾತಿ ಮಾಡೋಕ್ಕೆ ಕುಟುಂಬದ ಎಲ್ಲ ಸದಸ್ಯರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುತ್ತೆ. ಒಂಥರ ಆ ಉತ್ಸಾಹ ಅನ್ನೋದು ಇಮ್ಮಡಿಯಾಗುತ್ತೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇಂತಹದೇ ಸನ್ನಿವೇಶ ಎದುರಾಗುತ್ತೆ. ಅಲ್ಲಿ ನೀವು ಕೇವಲ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಆತ್ಮೀಯರಿಗೆ, ಸಹೋದ್ಯೋಗಿಗಳಿಗೆ ಸಹ ಸಹಾಯವನ್ನು ಮಾಡ್ತೀರಿ. ಈ ಕಾರಣದಿಂದ ಕೇವಲ ಕುಟುಂಬ ಮಾತ್ರವಲ್ಲ, ಸಮಾಜದಲ್ಲಿ ಸಹ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ. ದಿನದ ಅಂತ್ಯದ ವೇಳೆಗೆ ದೊಡ್ಡ ಬೃಹತ್ ಕಾರ್ಯವೊಂದು ನಿಮ್ಮ ಬೆನ್ನು ಹತ್ತುತ್ತೆ. ಅದನ್ನು ಸಹ ಒಪ್ಪಿಕೊಳ್ಳಬೇಕಾಗುತ್ತೆ. ಉತ್ತಮ ಆದಾಯ ಇರುತ್ತೆ. ಮನೆಯನ್ನು ಬದಲಿಸುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಹೆದರಿಕೆ ಬೇಡ.